ಗೈಸ್ ಇವತ್ತೆ ಗಾಳ ಹಾಕೋಕ್ ಬಂದಿರೋ ಅದೇ ಜಾಗ ಗಾಳ ಹಾಕಿರೋ ಆ ದೊಡ್ಡ ಮೀನ್ ಬೇಕಂದ್ರೆ ಅಲ್ಲಿ ಹೋಗ್ಬೇಕು ಈಗ. ಗೈಸ್ ಮಳೆ ಬಂತು, ಮಳೆ ಮಳೆ ಬಂತ ನೋಡಿ ಹೆಂಗಂತ ಸುಮ್ಮನೆ ಜೋಕರ್. ಹಲೋ ಗೈಸ್, ಹೇಗಿದ್ದೀರಾ ಕರ್ನಾಟಕ? ನಾನು ನಿಮ್ಮ ಅರ್ಜುನ್, ನೀವು ನೋಡ್ತೀರಾ ಅರ್ಜುನ್ ಬ್ರೋ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತೆ ಗಾಳ ಹಾಕೋಕ್ ಬಂದಿರೋ. ಗಾಳ ಅಂದ್ರೆ ಮೀನ್ ಹಿಡಿಯೋಕೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ನೋಡಿ ಇದೇ ಜಾಗ, ಉಪ್ಪು ಮಾಡೋ ಜಾಗ ಇರ್ತಿರಲ್ಲ ಅಲ್ಲೇ ಬಂದಿರಿಗೆ. ಹೌದಾ ಯಜಮಾನ್ರೆ? ಮೊದಲೇ ವಿಡಿಯೋ ನೋಡ್ಲಿಲ್ಲ ನೋಡಿ, ಆ ವಿಡಿಯೋ ಒಳಗೆ ಇದೆ ಉಪ್ಪು ಮಾಡೋ ಜಾಗ ಮೊದಲೇ ಕಾಣಿಸ್ತಿದೆ ನಿಮ್ಗೆ. ಅದೇ ಜಾಗಕ್ಕೆ ಮೀನ್ ಹಿಡಿಯೋಕೆ ಬಂದಿರೋ. ಮಾತೇ ಇಲ್ಲ. ಈಗ ಇಲ್ಲಿ ಮೀನ್ ಇದ್ರೆ ನಿಮ್ಗೆ ಕಾಣಿಸ್ತಿ, ಮೀನ್ ಹಿಡಿಕ್ ಬಂದಿರೋ, ಗಾಳ ಎಲ್ಲ ತಂದಿರೋ. ಹಂಗೆ ವ್ಲಾಗ್ ಮಾಡುವ ಅಂತ ಈಗ ಫಸ್ಟೇ ಗಾಳ ಎಲ್ಲ ರೆಡಿ ಮಾಡುವ. ಗಾಳ ರೆಡಿ ಮಾಡೋಕ್ಕೆ ಕೋಲು ಅದು ಇದು ಸುಮಾರು ಬೇಕಲ್ಲ. ಗಾಳ ಹಿಡಿಯೋಕೆ ನಮ್ಗಂತೂ ಬರೋದಿಲ್ಲ ಈಗ ಮೀನು ಹಿಡಿಯೋಕೆ. ಒಂದ್ಸತಿ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಹೇಗಿರ್ತೀವಿ ಅಂತ ನೋಡುವ. ಮೊದಲೆಲ್ಲ ಹಿಂಗೆ ಹೋಗಿದ್ರು ಫ್ರೆಂಡ್ಸ್ ಅಂಗಡ ಮೀನು ಹಿಡಿಯೋಕ್ಕೆ. ಆದರೆ ಈಗ ನೋಡುವ, ಈಗ ಮೀನು ಸಿಗ್ತಿದಾ ಇಲ್ಲ ಅಂತ ಫ್ರೆಂಡರ್ ತಗೊಬಂದಿರುತ್ತೆ. ಪ್ಲ್ಯಾಂಟಿನ ಇಲ್ಲ ಅಲ್ಲ, ಹಂಗೆ ಈಗ ಗಾಳ 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 ಇಲ್ಲ. ಈಗ ಗಾಳ ಕೊಡ ನೋಡಿ, ಇದೇ ಗಾಳ. ಈ ಗಾಳ ಈಗ ಒಟ್ಟು ರೆಡಿ ಮಾಡಬೇಕು. ಇದರೊಳಗೆ ಒಟ್ಟು ಸಾಮಾನ ಇದೆ. ಫಸ್ಟಿಗೆ ಎಲ್ಲರೂ ಕೂತ್ಕೊಳ್ಳುವ ಮೀನು ಹಿಡಿಯೋ ಜಾಗ. ಇಲ್ಲಿ ಮೀನು ಹಿಡಿಯೋಕೆ ಬಂದ್ರೆ ಆದರೆ ನೋಡಿ ಇಲ್ಲ ಫುಲ್ ಇದು ಬಿಟ್ಟಿಟ್ಟೆ, ನೀರು ಬಿಟ್ಟಿಟ್ಟೆ. ಈ ಟೈಮಿಗೆ ನೀರು ಆ ಕಡೆ ಅಷ್ಟು ನೀರು ಹೋಗಲಿ ಅಂತ, ಅದು ಫುಲ್ ನೀರು ಹೋಗಲಿ ಅಂತ ನೀರು ಬಿಟ್ಟಿರು. ಆದರೆ ಇಲ್ಲಿ ಹಿಡಿಯೋಕೆ ಆಗೋದಿಲ್ಲ, ಯಾಕಂದರೆ ನೀರು ಹೋಗ್ತಾಯಿದೆ, ಮೀನು ಸಿಗೋದಿಲ್ಲ, ಇಲ್ಲಿರೋದಿಲ್ಲ ಮೀನು. ಅದಕ್ಕೆ ಬೇರೆ ಜಾಗ ಹುಡುಕ್ಬೇಕಾಯ್ತು. ಈ ಜಾಗ ಮೀನು ಹಿಡಿಯೋ ಜಾಗ ಬೇಕಾದ್ರೆ ಇಲ್ಲಿದ್ದವ್ರಿಗೆ ಯಾರಿಗೆ ಬೇಕಾದ್ರೂ ಕೇಳಿ. ಓಕೆ, ಹೊಣ್ಣೆ ಬೆಲ್ಲ ಹತ್ರ ಬಂದಿರಿ ಈಗ ಮೀನು ಹಿಡಿಯೋಕೆ. ಇಲ್ಲಿ ಒಂದು ಜಾಗ ಇತ್ತು ಕುಡ್ಲಿಕ್ಕೆ ಚಲೋ, ಅಲ್ಲಿ ಮೀನಿದ್ರೆ ಬೆಸ್ಟ್. ಸೌಂಡ್ ಮಾಡೋಕ್ಕಾಗಂತೆ ಮೀನು ಹಿಡೋತ್ತಿಗೆ. ಈಗ ಸ್ವಲ್ಪ ಸುಮಾರು ಎಲ್ಲ ಡೀಟೇಲ್ಸ್ ತಿಳ್ಕೊಬಂದಿರೋ. ಈಗ ನೋಡಿ ಹಂಗೆ ಮೀನು ಹಿಡಿತೀರಾ. ಹಾಗೆ ಲೈಕ್ ಮಾಡಿ, ಇನ್ನೂ ತನಕ ಯಾರು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟಕನೆ ಮಾಡಿ. ಈಗ ಮೀನು ಹಿಡಿದು ರೆಡಿ ಮಾಡ್ಕೊಮ್ಮ. ಈಗ ಕೋಲ್ಡ್ ಹುಡುಕೋದೇ ಭಾಳ ಕಷ್ಟ ಅಲ್ಲ, ಕೋಲ್ಡ್ ಹುಡುಕ್ತೇವ್ರು, ಕೋಲ್ ಸಿಗ್ತಾ ಇಲ್ಲ ಇಲ್ಲೆಲ್ಲೂ ಹತ್ರ. ಈ ಕೋಲ್ ಹುಡುಕೋದು ಕಷ್ಟ ಆಗಿದೆ, ಒಂದು ಕೋಲ್ ಸಿಗೋಕ್ಕೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಈಗ ಫೈನಲಿ ಒಂದು ಕೋಲ್ ಸಿಕ್ಕಿದ. ಕೋಲ್ ನೋಡಿ, ಇಟ್ಟುದ ಕೋಲ್ ಸಿಕ್ಕಿದೆ ಈಗ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಇವತ್ತು ಮೀನು ಸಿಕ್ತಿದಾ ಇಲ್ಲ ಅಂತ ಹೀಗೆ ಕಮೆಂಟ್ ಮಾಡಿ. ಮೀನು ಸಿಕ್ತಿದಾ ಇಲ್ಲ ಅಂತ ಫಸ್ಟಿಗೆ ಕಮೆಂಟ್ ಮಾಡಿಡಿ. ಮೀನು ಸಿಗೋದಂತೂ ಪಕ್ಕ ಅನಿಸ್ತಿದೆ, ಸಿಕ್ಕರೆ ಬೆಸ್ಟ್. ಗೈಸ್ ಈಗ ಹಾಕ್ತೇವ್ರ ನೋಡಿ, ಇದೊಂದು ದಾರ ತಂದಿಟ್ಟಿರ. ಟ್ಯಾಂಗೀಸ್ ಇದೆ, ಇದೇ ಟ್ಯಾಂಗೀಸ್. ಇದು ತಗೊಂಡೆ ಈಗ ಇದು ಮಾಡ್ಬೇಕು ನೋಡಿ. ಫಸ್ಟ್ ಟೈಮ್ ಯಾರೋ ಒಬ್ಬ ಕಲ್ಲಿ ಕ್ಯಾಮ್ರಾ ಕೊಟ್ಟು, ನಾನು ಮೊಬೈಲ್ ಕೊಟ್ಟು ಮೊಬೈಲ್ ತಗೊಂಡೆ ವೀಡಿಯೋ ಮಾಡೋಕ್ಕೆ. ಈಗ ಇದು ಬಿಡಿಸ್ಕೊಂಡೆ ಫಸ್ಟ್ ಇದು ಕಟ್ಕೊಂಡು ಆಮೇಲೆ ಮೀನು ಸಿಗ್ತಿದೆ ಇಲ್ಲ ಅಂತ ನೋಡುವ. ಫಸ್ಟಿಗೆ ಇದೊಂದು ದಾರ ಇದೆ, ಆ ದಾರ ಕಟ್ಟಬೇಕು ಗೈಸ್. ಈಗ ಕಟ್ತೇವೆ ಈ ಟ್ಯಾಂಗೀಸಿಗೆ, ಇಲ್ಲಿ ಕಟ್ಟಬೇಕು. ಅದೇ ಹೆಂಗೆ ಕಟ್ಟಬೇಕಂತ ಗೊತ್ತಿಲ್ಲ. ಒಂದು ಹೋಲ್ ಕೊಟ್ಟರೆ ಕಟ್ಬೋದಿತ್ತು. ಇದು ನೋಡಿ, ಈಗ ಒಂದು ಸರ್ಗೆಂಟ್ ಹಾಕ್ತೇವೆ. ಸರ್ಗೆಂಟ್ ಅಂದರೆ ಹಿಂಗೆ ಹಾಕೋದು, ಕಾಣ್ತಿದ ನೋಡಿ. ಹಿಂಗೆ ಕಟ್ಟಿ ಈಗ ಸಮ ಕಟ್ಟಿ ಅಲ್ಲ. ಇವತ್ತು ಒಂದೇ ದಿನ ಗಾಳಿ ಹಾಕೋ ಬಂದದ, ಡೈಲಿ ಗಾಳಿ ಹಾಕೋದಿಲ್ಲ. ಮತ್ತು ನಾನು ಫಸ್ಟ್ ದಿನ ಎಕ್ಸ್ಪೀರಿಯೆನ್ಸ್ ಹೇಗಿರ್ತೀವಿ ಅಂತ ಗಾಳಿ ಹಾಕೋದು. ಮೀನು ಇದಾ ಇಲ್ಲ ಅಂತ ಫಸ್ಟ್ ಗೊತ್ತಿಲ್ಲ ನಂಗಲ್ಲ ಗೈಸ್. ಮೀನು ಇದಂತೆ ಆ ದಿನ ಬರೋತಿ ಮೀನು ದೊಡ್ಡ ದೊಡ್ಡ ಮೀನು ಇತ್ತು. ಈಗ ಮೀನಿದಾ ಇಲ್ಲ ಗೊತ್ತಿಲ್ಲ ಗೈಸ್. ಹೀಗೆ ಗಾಳಿ ಹಾಕಿರು. ಗಾಳಿ ಅಂದರೆ ಇದು ಒಟ್ಟು ರೆಡಿ ಮಾಡಿದ್ರು ನೋಡಿ. ಈ ಕಡೆಯಿಂದ ಟ್ಯಾಂಗೀಸ್ ಹೋಗ್ಕೊಂಡೆ ಅಲ್ಲಿ ಆ ಶೆಂಡಿ ಹೋಗಿದೆ ನೋಡಿ. ಆಧಾರ ಕಾಣ್ತಿದ್ದ ನಿಮ್ಮ ಕ್ಯಾಮ್ರಾ ಒಳಗೆ? ಕ್ಲಿಯರಾಗಿ ಕಾಣೋದಿಲ್ಲ ಆದರೂ ನೋಡಿ, ಅಲ್ಲಿ ಕೆಳಗಿದೆ ಇದೆ. ಈಗ ಹಾಕಿರ ಈಗ ಉಣ್ಕರ ಅದು ಮುಂದೆ ಹಾಕೋಕೇನ ಮೀನು ಬರಬೇಕಲ್ಲ. ಮೀನು ಬರ್ಬೇಕಂದ್ರೆ ಏನು ಹಾಕ್ಬೇಕಲ್ಲ ಗೈಸ್. ಮೀನಿಗೆ ಹಾಕೋಕೇನು ತರಲಿಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಹಾಕೋಕೇನು ತರಲಿಲ್ಲ. ಸಿಕ್ತಿದ ಹಿಡಿ ಹಿಡಿ ಕ್ಯಾಮ್ರಾ ಹಿಡಿ, ಕ್ಯಾಮ್ರಾ ಹಿಡಿ, ಕ್ಯಾಮ್ರಾ ಹಿಡಿ. ಎಲ್ಲಿದು ಅಲ್ಲ ಗೈಸ್. ಈಗ ನೋಡಿ, ಈಗ ಹಾಕೋಕೆ ಏನು ತರಲಿಲ್ಲ ಇದೆ ನಾನು ಹಾಕೋಕೆ. ಅದಕ್ಕೆ ಈಗ ಏನಾದ್ರು ತರಬೇಕು. ಪ್ಲೇಸ್ ಒಳಗೆ ಮೀನಿದೆ, ಅಲ್ಲೊಂದು ಸಣ್ಣ ಮೀನಿದೆ. ಆ ದೊಡ್ಡ ಮೀನು ಬೇಕಂದ್ರೆ ಅಲ್ಲಿ ಹೋಗ್ಬೇಕು. ಈಗ ಅಲ್ಲಿ ಹೋಗುವ, ಅದಕ್ಕೆ ಹಾಕೋಕೆ ಏನಾದ್ರು ತರುವ. ಈಗ ಸೀದಾ ಅಲ್ಲಿ ಹೋಗುವ ಗೈಸ್. ಮಂಗ ನೋಡಿ, ಮಂಗ ಗೈಸ್. ಸುಮಾರು ಕಡೆ ಹುಡ್ಕ ಬಂದ್ರ ಎಲ್ಲೂ ಶಟ್ಲಿ ಸಿಗ್ಲಿಲ್ಲ. ಆ ಶಟ್ಲಿ ಎಂದಾಗ ಸಿಗ್ಲಿಲ್ಲ ಅಂದ್ರೆ ಮೀನು ಏನೂ ಸಿಗ್ಲಿಲ್ಲ. ಅದಕ್ಕೆ ಯಾಕಂದ್ರೆ ಶ್ರಾವಣ ಸ್ಟಾರ್ಟ್ ಆಗಿದೆ.
ಶ್ರಾವಣದಿಂದ ಈಗ ಯಾರು ಹಿಡಿಯುವುದಿಲ್ಲ, ಯಾರು ತಿನ್ನುವುದಿಲ್ಲ. ಅದಕ್ಕೆ ನಾವೇ ಒಬ್ರು ನೋಡಿ ಅಲ್ಲೇ ಗಾಳ ಅಲ್ಲೇ ಇಟ್ಕೊಂಡು ಹೋಗೋದಾಗಿತ್ತ. ನೋಡಿ ಈಗ ಸಿಗ್ತೇನೆ ಇಲ್ಲ. ಮೀನಿದೆ ದೊಡ್ಡ ದೊಡ್ಡ ಮೀನು ಅಲ್ಲಿದೆ, ಅಲ್ಲಿ ಹೋಗುವ ಈಗ. ಮತ್ತೆ ಮೀನು ಹಿಡಿಯೋದ ಚಾನ್ಸ್ ಇಲ್ಲ, ಯಾಕಂದ್ರೆ ಎಲ್ಲೂ ಇಲ್ಲ ಶಟ್ಲಿ ಈಗ ಒಟ್ಟು ಖಾಲಿ ಆಗಿದಂತೆ ಇದ್ದದು. ಅದು ಹಾಕೊಂಡು ಹಿಡಿಬೋದಿತ್ತು. ನೀರು ಫೋರ್ಸ್ ಆಗಿದೆ ಹಂಗೆ. ನಮ್ ಕಲೆ ಗಾಳ ಇದೆ, ಅದಕ್ಕೆ ಹಾಕೋಕ್ಕೇನು ಇಲ್ಲ ಒಂದ್ ಎಂಡಿಗೆ. ಈಗ ನೋಡಿ ನೀರು ಫಾಸ್ಟ್ ಆಗಿದೆ. ಈ ಕಡೆ ನೀವು ನೋಡ್ಬೋದಲ್ಲ, ನೀರು ಹೋಗ್ತದೆ. ಆ ಕಡೆಯಿಂದ ಕ್ಲಿಯರ್ ಕಾಣ್ತಿದೆ ನಿಮ್ಗೆ, ಅಲ್ಲಿಂದಾನೆ ಕಾಣಿಸ್ತಿ ನೋಡಿ ಎಷ್ಟು ಕ್ಲಿಯರ್. ಇದು ಫಾಸ್ಟ್ ಇದೆ ಅಲ್ಲ ನೀರು ಗನ್ನ ಫಾಸ್ಟ್ ಇದೆ. ಆ ಕಡೆಗೆಲ್ಲ ಹೋಗ್ತಿದಲ್ಲ ಹಂಗೆ. ನೋಡಿ ಇವತ್ತೆ ಇಲ್ಲೇ ಭಾಳ ಜನ ಗಾಳ ಹಾಕ್ತಿದ್ರು ಹಂಗೆ. ಈಗ ನೆಕ್ಸ್ಟ್ ಟೈಮ್ ಬರ್ತೀಯಲ್ಲ ಅವಾಗ ನೋಡಿ ಫುಲ್ ಪ್ಲಾನಿಂಗ್ ಒಳಗೆ ಬರ್ತಿ, ಎಲ್ಲ ತಕೊಂಡೇ ಬರ್ತಿ ಗಾಳ ಹಿಡಿಯೋದು. ಹಂಗೆ ನೀವು ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಂತ ಗಾಳದ ಮೀನ್ ಹಿಡಿಯೋದ. ನೆಕ್ಸ್ಟ್ ಅಲ್ಲಿ ಹೋಗುವ, ಅಲ್ಲೊಂದು ಪ್ಲೇಸ್ ಇದೆ, ಅಲ್ಲ ಹೆಂಗೆ ತಿರ್ಗಾಡ್ಕೊ ಬರುವ. ಹಂಗೆ ನಿಮ್ಗೂ ಕಾಣಿಸ್ತೀನಿ, ಅಲ್ಲಿ ಮೀನೆಲ್ಲ ಇದ್ರೆ ಕಾಣಿಸ್ತೀನಿ. ಗೈಸ್ ಈಗ ಉಲ್ಟಾ ಕುತ್ಕೊಂಡು ಹೋಗ್ತೇವೆ. ಗಾಳ ನೋಡಿ, ಗಾಳ ಎಲ್ಲಿ ಇಟ್ಕೊಂಡೆ ಉಲ್ಟಾ ಕುತ್ಕೊಂಡು ಹೋಗ್ತೇವೆ. ಗೈಸ್ ಮಳೆ ಬಂತ ಕೂತಿದ. ಹಾ ಚಿಟ್ಟು ಮಳೆ ಗೈಸ್ ಮಳೆ. ಈಗೇನ್ ಮಾಡುದಾ? ನೀರು ನೋಡಿ, ನೀರು ನೋಡ್ತಿರ್ತಲ್ಲ ಮಳೆ ಹೆಂಗ್ ಹೋಯ್ತದಂತ. ಮಳೆ ಯಾವ ನಿತ್ತ ಬಿಡು. ಯಾವಾಗ ಮಳೆ ಬರ್ತಿದೆ ಯಾವಾಗ ಹೋಗ್ತಿದೆ ಅಂತ ಗೊತ್ತಾಗೋದಿಲ್ಲ ಈಗ ಟೈಮಿಂಗ್. ಈಗ ಮಳೆ ಬಂತ, ಈಗ ಇಲ್ಲೇ ಕುತ್ಕೊಂಡಿವ್ರು. ಆ ಕಡೆ ಎಲ್ಲ ಬಲೆ ಕಾಣಿಸ್ತದೆ, ಬಲೆ ಆಗ್ತದ. ಹಂಗೆ ನೋಡುವ ನಾವು ಸಿಕ್ತಿದೆ ಅಂತ ಮೀನು ಹಿಡಿಯೋಕೆ ಟ್ರೈ ಮಾಡುವ. ಲಾಸ್ಟ್ ವರೆಗೆ ಯಾವಾರ್ಗೆ ಹೋಗಲ್ಲ, ನೋಡಿ ಸಿಕ್ಕರೆ ಪಕ್ಕ ಟ್ರೈ ಮಾಡುವ ಮೀನು ಹಿಡಿಯೋದು. ಬಲೆ ಇದೆ ನೋಡಿ, ನೀರು ವಾಪಸ್ ಬರ್ತಿದೆ ಈ ಕಡೆ ಗಾಳಿಗೆ ನೀರು ವಾಪಸ್. ನೋಡಿದ್ರಲ್ಲ ಗಾಳಿಗೆ ಬಂದಿತ್ತು. ಗೈಸ್ ಈಗ ಒಂದು ರಿಸ್ಕ್ ನೋಡಿ, ಇಲ್ಲ ಟೈರ್ ಹೋಗಿದೆ ಕೆಳಗೆ. ಈಗ ಅವ ಮಾಡೋದಂತ ಕೆಲಸನೇ ಆಫ್ ರೋಡಿಂಗ್ ಹೋಗ್ತಾ ಓಡಿ ಆಗ್ತಿದ. ಪೆಟ್ರೋಲ್ ಖಾಲಿ ಆಯ್ತಾ, ಸಮ ಮಾಡ್ದ ಆಯ್ತಾ ನೋಡಿ ಹೆಂಗಂತ. ಸುಮ್ಮನೆ ಜೋಕರ್. ಮತ್ತೊಂದ್ಸತಿ ಹಿಂಗೆ ನಿಂಗೆ ಹುಗಿ ಗಾಡಿ ಇಡ ನೀನ, ಗಾಡಿ ಹಂಗ್ ಮಾಡ್ಬೇಡುವ. ಆಯ್ತು ಹಾ ಕಡೆಗೆ ಬಂದಾಯ್ತಾ. ಏನ್ ಹೇಳಿದ್ರು ವೇಸ್ಟ್ ಅವರಿಗೆ, ವೇಸ್ಟ್. ಪೆಟ್ರೋಲ್ ಇಟ್ಟಿದ್ದ ಮತ್ತೆ ನಿಮ್ಗೆಲ್ಲ ಏನ್ ಹೇಳುದ, ಡೆತ್ ಎಂಡ್ ಅಂತೀರ ಮತ್ತೆ ಪೆಟ್ರೋಲ್ ಖಾಲಿ ಅಂತ. ಹಂಗೆ ನೋಡಿ ಇವತ್ತ ಮೀನು ಸಿಗ್ಲಿಲ್ಲ, ಆದ್ರೂ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀವಿ ಪಕ್ಕ. ಕಮೆಂಟ್ ಮಾಡಿ ನೀವು ನೆಕ್ಸ್ಟ್ ವಿಡಿಯೋ ಮೀನಂದ್ ಬರ್ಲಿ ಅಂತ, ಮೀನ್ ಗಾಳ ಹಾಕುದು. ಹಂಗೆ ಇನ್ನೂ ತನಕ ಯಾರು ಲೈಕ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪಟಕ್ನೆ ಮಾಡಿಬಿಡಿ. ಇವತ್ತೊಂದು ಮೀನು ಹಿಡಿಯೋದು ಇದ್ದಾರೆ, ಮೀನು ಸಿಗ್ಲಿಲ್ಲ ಬೇಜಾರು ಮಾಡ್ಕೊಂಡ್ಬಿಡಿ. ಸಿಗ್ತೀನಿ ನೆಕ್ಸ್ಟ್ ಹೋಗಿ ಅಲ್ಲಿ ತನಕ.